ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಬಗ್ಗೆ ನೋಡೋಣ. ಟೈಪ್ಸ್ ಆಫ್ ಮ್ಯಾಟ್ರಿಸಸ್ಸಲ್ಲಿ ತುಂಬ ಟೈಪ್ಸ್ಗಳಿದೆ. ಅದರಲ್ಲಿ ಕೆಲವೊಂದನ್ನು ನೋಡೋಣ. ಮೊದಲನೇದಾಗಿ ಕಾಲಮ್ ಮ್ಯಾಟ್ರಿಕ್ಸ್, ರೋ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್, ಡಯಾಗ್ನಲ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆ್ಯಂಡ್ ಝೀರೋ ಮ್ಯಾಟ್ರಿಕ್ಸ್. ಡೆಫಿನಿಷನ್ಸ್ನ ನೋಡ್ತಾ ಹೋಗೋಣ ಒಂದೊಂದಕ್ಕೆ. ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಮ್ಯಾಟ್ರಿಕ್ಸ್ ಈಸ್ ಸೆಡ್ ಟು ಬಿ ಎ ಕಾಲಮ್ ಮ್ಯಾಟ್ರಿಕ್ಸ್ ಇಫ್ ಇಟ್ ಹ್ಯಾಸ್ ಓನ್ಲಿ ಒನ್ ಕಾಲಮ್. ಅಂದರೆ ಕಾಲಮ್ ಮ್ಯಾಟ್ರಿಕ್ಸ್ ಆಗಬೇಕಂದ್ರೆ ಕಾಲಮ್ಸು ಒಂದೇ ಒಂದು ಇರಬೇಕು, ರೋ ಎಷ್ಟು ಬೇಕಾದರೂ ಇರ್ಬೋದು. ಎಕ್ಸಾಂಪಲ್ ನೋಡೋಣ. ಎ ಈಕ್ವಲ್ಸ್ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ನಾವು ಎಲಿಮೆಂಟ್ಸ್ನ ಬರೀಬೇಕು. ಇಲ್ಲಿ 1 2 3 ಅಂತ ಕೊಟ್ಟಿದ್ದಾರೆ. ಇದ್ರ ಆರ್ಡರ್ ಏನು ಬರಿಬೋದು, ಆರ್ಡರ್ ಹೇಗೆ ಬರೆಯೋದಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಆರ್ಡರ್ ಹೇಗೆ ಬರೆಯೋದಂತ ಗೊತ್ತಿಲ್ಲ ಅಂದರೆ ಆ ವಿಡಿಯೋನ ನೋಡಿ, ನೆಕ್ಸ್ಟು ಇದನ್ನು ನೋಡಿ. ಇಲ್ಲಿ ಎ ಈಕ್ವಲ್ಸ್ ಸ್ಕ್ವೇರ್ ಬ್ರಾಕೆಟ್ 1 2 3 3 ರೋಸ್ ಇದೆ, ಕಾಲಮ್ಸು ಒಂದೇ ಕಾಲಮ್ ಇದೆ. ಹಾಗಾಗಿ ಇದು ಕಾಲಮ್ ಮ್ಯಾಟ್ರಿಕ್ಸ್ ಆಗುತ್ತೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಅಂದರೆ ನಾವು ಕಾಲಮ್ ಮ್ಯಾಟ್ರಿಕ್ಸಲ್ಲಿ ಕಾಲಮ್ ಒಂದೇ ಒಂದು ಕಾಲಮ್ ಇರಬೇಕು. ಇದು ಕಾಲಮ್ ಅಲ್ವಾ, ಕಾಲಮ್ ಒಂದೇ ಕಾಲಮ್ ಇರಬೇಕು, ರೋ ಎಷ್ಟು ಬೇಕಾದರೂ ಇರ್ಬೋದು. ಇದನ್ನು ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಬಿ ಈಕ್ವಲ್ಸ್ 2 ಮತ್ತು 5. ಇಲ್ಲಿ ಎಷ್ಟಿದೆ ರೋ, ಇಲ್ಲಿ 2 ರೋಸ್ ಇದೆ, ಕಾಲಮ್ಸ್ ಎಷ್ಟಿದೆ 1 ಕಾಲಮ್. ಇದು 1 ಕಾಲಮ್, ರೋಸ್ ಎಷ್ಟಿದೆ 1 2 2 ರೋಸ್ ಇದೆ. ಹಾಗಾದರೆ ಇದು 2 × 1. ಇದು ಕೂಡ ಕಾಲಮ್ ಮ್ಯಾಟ್ರಿಕ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಸಿ ಈಕ್ವಲ್ಸ್ A1 A2 A3 A4 ಅಂತ ತೊಗೊಂಡಿದ್ದೀವಿ. ಎಲಿಮೆಂಟ್ಸ್ ಯಾವುದನ್ನು ಬೇಕಾದರೂ ಬರಿಬೋದು. ಇಲ್ಲೂ ಅಷ್ಟೇ, ರೋಸ್ ಎಷ್ಟಿದೆ, ರೋಸ್ 4 ರೋಸ್ ಇದೆ, ಕಾಲಮ್ ಒಂದೇ ಒಂದು ಕಾಲಮ್ ಇದೆ. ಹಾಗಾದರೆ ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಆ ಕಾಲಮ್ಸಲ್ಲಿ ರೋಸ್ ಎಷ್ಟು ಬೇಕಾದರೂ ಇರ್ಬೋದು, ಕಾಲಮ್ ಒಂದೇ ಒಂದು ಕಾಲಮ್ ಇದ್ದರೆ ಅದನ್ನು ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರೀತೇವೆ. ಈಗ ರೋ ಮ್ಯಾಟ್ರಿಕ್ಸ್ ಅಂದರೆ ಏನಂತ ನೋಡೋಣ. ರೋ ಮ್ಯಾಟ್ರಿಕ್ಸ್ ಅಂದರೆ ಎ ಮ್ಯಾಟ್ರಿಕ್ಸ್ ಈಸ್ ಸೆಡ್ ಟು ಬಿ ಎ ರೋ ಮ್ಯಾಟ್ರಿಕ್ಸ್ ಇಫ್ ಇಟ್ ಹ್ಯಾಸ್ ಓನ್ಲಿ ಒನ್ ರೋ. ಅಂದರೆ ಈಗ ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಒಂದೇ ಒಂದು ಕಾಲಮ್ ಇರಬೇಕು. ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಓನ್ಲಿ ಒನ್ ಕಾಲಮ್, ಅಂದರೆ ಒಂದೇ ಕಾಲಮ್ ಇರಬೇಕು. ಹಾಗೆ ರೋ ಮ್ಯಾಟ್ರಿಕ್ಸ್ ಅಂದರೆ ಒಂದೇ ಒಂದು ರೋ ಇರಬೇಕು. ಇದಕ್ಕೆ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ಸ್ಕ್ವೇರ್ ಬ್ರಾಕೆಟಲ್ಲಿ ಬರೀಬೇಕು. 1 2 3. ನೀವು ಎಲಿಮೆಂಟ್ಸ್ನ ಯಾವ್ದು ಬೇಕಾದರೂ ಬರಿಬೋದು. 1 2 3. ಇದು ರೋ ಮ್ಯಾಟ್ರಿಕ್ಸ್ಗೆ ಎಕ್ಸಾಂಪಲ್. ಇಲ್ಲಿ ಎಷ್ಟು ರೋ ಇದೆ, ಇಲ್ಲಿ ಒಂದೇ ಒಂದು ರೋ ಇದೆ. ಅಂದರೆ ರೋ ಮ್ಯಾಟ್ರಿಕ್ಸ್ ಅಂದರೆ ಒಂದೇ ಒಂದು ರೋ ಇರಬೇಕಲ್ವಾ, ಇದು ರೋ ಮ್ಯಾಟ್ರಿಕ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಕಾಲಮ್ಸ್ ಎಷ್ಟು ಬೇಕಾದರೂ ಬರೀಬೋದು. ಈಗ 1 2 ಇದು ಕೂಡ ರೋ ಮ್ಯಾಟ್ರಿಕ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಇದು ಎಷ್ಟು ಕಾಲಮ್ಸ್ ಇದೆ, 1 ಕಾಲಮ್ 2 ಕಾಲಮ್ ಇದೆ. ರೋ ಎಷ್ಟಿದೆ, ಒಂದೇ ಒಂದು ರೋ ಇದೆ. ಇದ್ರ ಆರ್ಡರ್ನ ನಾವು ಹೇಗೆ ಬರೀತೀವಿ, ಫಸ್ಟ್ ನಾವು ರೋನ ಬರಿಬೇಕಲ್ವಾ. 1 × 2 ಆಗುತ್ತೆ, ಕಾಲಮ್ 2 ಇದೆ. ಇಲ್ಲಿ ಎಷ್ಟಿದೆ, 1 × 3. ಅಂದರೆ ಇದು ರೋ ಮ್ಯಾಟ್ರಿಕ್ಸ್ಗೆ ಎಕ್ಸಾಂಪಲ್. ರೋ ಮ್ಯಾಟ್ರಿಕ್ಸ್ ಆಗಬೇಕಂದ್ರೆ ಇಷ್ಟೇ, ಒಂದೇ ಒಂದು ರೋ ಹೊಂದಿದ್ದು ಎಷ್ಟು ಬೇಕಾದರೂ ಕಾಲಮ್ಸ್ನ ಬರಿಬೋದು. ಅದನ್ನು ನಾವು ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈಗ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ದಟ್ ಈಸ್ M ಈಕ್ವಲ್ಸ್ N. M ಅಂದರೆ ದ ನಂಬರ್ ಆಫ್ ರೋಸ್, N ಅಂದರೆ ನಂಬರ್ ಆಫ್ ಕಾಲಮ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಇಲ್ಲೇನಾಗಿರಬೇಕು ಅಂದರೆ ನಾವು ಮ್ಯಾಟ್ರಿಕ್ಸಲ್ಲಿ ಬರೆಯುವಂಥ ರೋಸ್ ಆ್ಯಂಡ್ ಕಾಲಮ್ಸ್ ಈಕ್ವಲ್ ಆಗಿರಬೇಕು. ಅದಕ್ಕೆ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ A ಈಕ್ವಲ್ಸ್ 1 2. ಇಲ್ಲಿ ಎಷ್ಟು ಕಾಲಮ್ಸ್ ಇದೆ, 2 ಕಾಲಮ್ಸ್ ಇದೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನಂತ ಗೊತ್ತಾಗಿದೆ ನಿಮಗೆ. ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸು ಎರಡೂ ಕೂಡ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಹಾಗಾಗಿ ನಾವಿಲ್ಲಿ 2 ಕಾಲಮ್ಸ್ ಬರ್ತಿದ್ದೀವಿ, ಸೊ ರೋಸ್ ಕೂಡ 2ನೇ ಬರಬೇಕು. ಇಲ್ಲಿ 1 ರೋ ಇದೆ, ಇನ್ನೊಂದು ರೋನ 2 ಕಾಲಮ್ಸ್ ಇರೋದ್ರಿಂದ ಇನ್ನೊಂದು ರೋನ ಬರೆಯೋಣ. ಈಗ ಎಷ್ಟಾಗಿರುತ್ತೆ, 1 2 2 ಕಾಲಮ್ಸ್ ಆಗುತ್ತೆ. ರೋಸ್ ಎಷ್ಟಿದೆ, ಇದು ರೋ 1 ರೋ 2 2 ರೋಸ್ ಇದೆ, ಕಾಲಮ್ಸು 1 2, ಕಾಲಮ್ 1 ಕಾಲಮ್ 2. ಇದ್ರದ್ದು ಆರ್ಡರ್ ಏನಾಗಿರುತ್ತೆ, 2 × 2 2 × 2. ಅಂದರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ನಾವು ನಾವು ಮ್ಯಾಟ್ರಿಕ್ಸಲ್ಲಿ ಬರೆಯೋವಂಥ ರೋಸ್ ಮತ್ತು ಕಾಲಮ್ಸು ಈಕ್ವಲ್ ಆಗಿರಬೇಕು. ಹಾಗೆ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಇಲ್ಲಿ 2 × 2 ಮ್ಯಾಟ್ರಿಕ್ಸ್ನ ಬರೆದಿದ್ದೀವಿ. ಈಗ 3 × 3 ಬರೆಯೋಣ. 1 2 3 4 5 6. ಇಲ್ಲಿ ಎಷ್ಟು ಕಾಲಮ್ಸ್ ಇದೆ, 1 2 3 ಕಾಲಮ್ಸ್ ಇದೆ. ರೋಸ್ ಎಷ್ಟಿದೆ, 1 2 ರೋಸ್ ಇದೆ. ಹಾಗಾದರೆ ನಾವು ಇನ್ನೂ ಒಂದು ರೋಸ್ನ ಬರೀಬೇಕು. 7 8 9. ಈಗ
3 ರೋಸ್ ಬರುತ್ತೆ, 3 ಕಾಲಮ್ಸ್ ಬರುತ್ತೆ. ಹಾಗಾಗಿ ಇದ್ರ ಆರ್ಡರ್ 3 × 3. ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. 1 2 3 7 8 9. ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗುತ್ತಾ? ಇಲ್ಲಿ 2 ರೋಸ್ ಇದೆ, ಕಾಲಮ್ಸ್ ಎಷ್ಟಿದೆ? 1 2 3 ಕಾಲಮ್ಸ್ ಇದೆ. ಇದು 2 × 3 ಆಗಿರೋದ್ರಿಂದ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗೋದಿಲ್ಲ. ಹಾಗಾದರೆ ನಮಗೆ ಗೊತ್ತಾಗಿದೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಈಕ್ವಲ್ ನಂಬರ್ ಆಫ್ ರೋಸ್ ಇರಬೇಕು, ಹಾಗೆ ಈಕ್ವಲ್ ನಂಬರ್ ಆಫ್ ಕಾಲಮ್ಸ್ ಇರಬೇಕು. ಈಗ ನಾವು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಬಗ್ಗೆ ನೋಡೋಣ. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಸೆಡ್ ಟು ಬಿ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇಫ್ ಇಟ್ ಹ್ಯಾಸ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ನಾನ್ ಝೀರೋ ಆ್ಯಂಡ್ ಅದರ್ ಎಲಿಮೆಂಟ್ಸ್ ಆರ್ ಝೀರೋ. ಅಂದರೆ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕರೀಬೋದು. ಯಾವಾಗ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರಬೇಕು? ನಾನ್ ಝೀರೋ ಆಗಿರಬೇಕು. ಡಯಾಗ್ನಲ್ ಎಲಿಮೆಂಟ್ಸ್ ನಾನ್ ಝೀರೋ ಆಗಿರಬೇಕು ಆ್ಯಂಡ್ ಅದರ್ ಎಲಿಮೆಂಟ್ಸ್ ಆರ್ ಝೀರೋ ಆಗಿರಬೇಕು. ಅದು ಹೇಗೆ ಅಂತ ನೋಡೋಣ. ಎಕ್ಸಾಂಪಲ್, ಎ ಈಕ್ವಲ್ಸ್ ಡಯಾಗ್ನಲ್ ಎಲಿಮೆಂಟ್ಸ್ ಆಗಿರಬೇಕಂದ್ರೆ ಫಸ್ಟ್ ಕಂಡೀಷನ್ ಅದೇನಾಗಿರಬೇಕು? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಅಲ್ಲಿ ಈಕ್ವಲ್ ನಂಬರ್ ಆಫ್ ರೋಸ್ ಇರಬೇಕು, ಹಾಗೆ ಈಕ್ವಲ್ ನಂಬರ್ ಆಫ್ ಕಾಲಮ್ಸ್ ಇರಬೇಕು. ಮತ್ತು ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ನಾನ್ ಝೀರೋ. ಡಯಾಗ್ನಲ್ ಎಲಿಮೆಂಟ್ಸ್ ಅಂದರೆ ಏನಂದರೆ ಈ ರೀತಿ ಬರುತ್ತಲ್ಲ, ಈ ರೀತಿ ಬರೋವಂಥ ಎಲಿಮೆಂಟ್ಸ್ ಎಲ್ಲ ನಾನ್ ಝೀರೋ ಆಗಿರಬೇಕು, ಹಾಗೆ ಇಲ್ಲಿ ಬರೋವಂಥ ಎಲಿಮೆಂಟ್ಸ್ ಎಲ್ಲ ಏನಾಗಿರಬೇಕು? ಝೀರೋ ಆಗಿರಬೇಕು. ಅದಕ್ಕೆ ಎಕ್ಸಾಂಪಲ್, ಮೊದಲು ಒಂದು ಸ್ಕ್ವೇರ್ ಬ್ರಾಕೆಟ್ ಅಲ್ವಾ, ಅಲ್ಲಿ 1, ಇಲ್ಲಿ ಇದು ಡಯಾಗ್ನಲ್ ಎಲಿಮೆಂಟ್ಸ್ ಅಂದರೆ ಇಲ್ಲಿ ಮತ್ತು ಇಲ್ಲಿ ಬರುವಂಥದ್ದು 1 2. ಇದು ಡಯಾಗ್ನಲ್ ಎಲಿಮೆಂಟ್ಸ್ ಆಗುತ್ತೆ. ಈ ಸೈಡ್ ಮತ್ತು ಇನ್ನು ಇಲ್ಲಿ ಯಾವ ಎಲಿಮೆಂಟ್ಸ್ ಬರಿತೀವಿ ಬೇಕು? ಝೀರೋ ಆಗಿರಬೇಕು. ಇದೇನಾಗುತ್ತೆ? ಡಯಾಗ್ನಲ್ ಮ್ಯಾಟ್ರಿಕ್ಸ್. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇದು 2 × 2 ಮ್ಯಾಟ್ರಿಕ್ಸ್. 1 0 0 0. ಡಯಾಗ್ನಲ್ ಎಲಿಮೆಂಟ್ಸ್ ಅಂದರೆ ಈ ರೀತಿ ಬರುತ್ತಲ್ವಾ, 1 2 0 0 0 3. ಇಲ್ಲಿ ನೋಡಿ, ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿದೆ? ನಾನ್ ಝೀರೋ ಆಗಿದೆ, ಹಾಗೆ ನಾನ್ ಡಯಾಗ್ನಲ್ ಎಲ್ಲ ಏನಾಗಿದೆ? ಝೀರೋ ಆಗಿದೆ. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಮೊದಲು ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆದಮೇಲೆ ಎರಡನೇ ಕಂಡೀಷನ್ ಏನು ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ನಾನ್ ಝೀರೋ ಆಗಿರಬೇಕು, ಹಾಗೆ ಅದರ್ ಎಲಿಮೆಂಟ್ಸ್ ಎಲ್ಲ ಝೀರೋ ಆಗಿರಬೇಕು. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಬಗ್ಗೆ ನೋಡೋಣ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಸೇಮ್ ಈಸ್ ಸೆಡ್ ಟು ಬಿ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಅದು ಮೊದಲು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಅಲ್ಲಿ 3 ಕಂಡೀಷನ್ ಇರುತ್ತಲ್ವಾ, ಈಕ್ವಲ್ ನಂಬರ್ ಆಫ್ ರೋಸ್ ಆ್ಯಂಡ್ ಈಕ್ವಲ್ ನಂಬರ್ ಆಫ್ ಕಾಲಮ್ಸ್ ಇರಬೇಕು, ಹಾಗೆ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ನಾನ್ ಝೀರೋ ಆಗಿರಬೇಕು, ಹಾಗೆ ಅದರ್ ಎಲಿಮೆಂಟ್ಸ್ ಎಲ್ಲ ಝೀರೋ ಆಗಿರಬೇಕು. ಅದನ್ನು ನಾವು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತಿದ್ವಿ. ಹಾಗೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಅದು ಮೊದಲು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಇದಕ್ಕೆ ಎಕ್ಸ್ಟ್ರಾ ಕಂಡೀಷನ್ ಏನಂದರೆ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಸೇಮ್. ಅಂದರೆ ನಾವು ಡಯಾಗ್ನಲ್ ಎಲಿಮೆಂಟ್ಸಲ್ಲಿ ಬರೀತಿದ್ದೋ ಅಲ್ವಾ, ಆ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ಕೂಡ ಸೇಮ್ ಆಗಿರಬೇಕು. ಅದಕ್ಕೆ ಎಕ್ಸಾಂಪಲ್ ನೋಡೋಣ. ಈಗ ಒಂದು 3 × 3 ಮ್ಯಾಟ್ರಿಕ್ಸನ್ನು ನಾವು ಬರೆಯೋಣ. 2 0 0 0. ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ನಾನ್ ಝೀರೋ ಅಲ್ವಾ, ಈ ಪ್ಲೇಸಲ್ಲಿ ಬರೋದಂತ ಎಲ್ಲ ಕೂಡ ನಾನ್ ಝೀರೋ. ಅಂದರೆ ಯಾವುದಾದ್ರೂ ನಂಬರ್ಸ್ನ ನಾವು ಬರೀತಿದ್ವಿ. ಇಲ್ಲಿ ಬೇರೆ ಬೇರೆ ನಂಬರ್ ಬರೆಯೋ ಹಾಗಿಲ್ಲ. ನಾವಿಲ್ಲಿ 2 ತೊಗೊಂಡಿರೋದ್ರಿಂದ ನೆಕ್ಸ್ಟ್ ಇಲ್ಲೂ ಕೂಡ 2ನೇ ಬರಬೇಕು. ಇದು 0 0 0 2. ಇಲ್ಲೇನಾಗಿರುತ್ತೆ? ಇಲ್ಲಿರೋ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ಕೂಡ ಸೇಮ್ ಆಗಿರುತ್ತೆ. ಅದೇ ಈ ಡೆಫಿನಿಷನ್ ಹೇಳುವಂಥದ್ದು. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಸೇಮ್ ಈಸ್ ಸೆಡ್ ಟು ಬಿ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಇದು 3 × 3 ಮ್ಯಾಟ್ರಿಕ್ಸ್. ಹಾಗೆ 2 × 2 ಮ್ಯಾಟ್ರಿಕ್ಸ್ಗೆ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ 3 ಬರೀತೀವಿ ಅಂತ ಅಂದ್ಕೊಳ್ಳೋಣ. 3 0 0. ಇದರಿಂದ ಇಲ್ಲಿ 3 ತೊಗೊಂಡಿರೋದ್ರಿಂದ ಇಲ್ಲಿ ಕೂಡ 3ನೇ ಬರಬೇಕು. ಇದು 2 × 2. ಅಂದರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಮೇನ್ ಆಗೋದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಅದಾದಮೇಲೆ ನೆಕ್ಸ್ಟ್ ಕಂಡೀಷನ್ ಏನಂದರೆ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ಕೂಡ ಸೇಮ್ ಆಗಿರಬೇಕು. ಈಗ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ನೋಡೋಣ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 1 and other elements are 0 is called an identity matrix or unit matrix.
ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಯೂನಿಟ್ ಮ್ಯಾಟ್ರಿಕ್ಸ್ ಅಂತಲೂ ಕರಿತೀವಿ. ಇದು ಸೇಮ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಥರನೇ. ಸ್ಕೇಲಾರ್ ಮ್ಯಾಟ್ರಿಕ್ಸ್ಗೆ ಯಾವ್ಯಾವುದು ಕಂಡೀಷನ್ ಅಪ್ಲೈ ಆಗುತ್ತೋ ಅದೇ ರೀತಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೂ ಕೂಡ ಕಂಡೀಷನ್ ಅಪ್ಲೈ ಆಗುತ್ತೆ. ಏನು ಅಂದರೆ ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲಿ ನಾವೇನು ಬರೀತಿದ್ವಿ, ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ಕೂಡ ಸೇಮು ಆ್ಯಂಡ್ ಅದರ್ ಎಲಿಮೆಂಟ್ಸ್ ಎಲ್ಲ ಕೂಡ 0 ಬರೀತಿದ್ವಿ. ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂದರೆ ಮೇಯ್ನು ಇಲ್ಲಿ ಸೇಮ್ ಬರೀತೀವಲ್ಲ ಡಯಾಗ್ನಲ್ ಎಲಿಮೆಂಟ್ಸ್, ಇದು ಯಾವಾಗಲೂ ಕೂಡ 1 ಸಂಖ್ಯೆನೇ ಬರಿಬೇಕು, ಅಂದರೆ ನಂಬರ್ 1ನೇ ಬರಿಬೇಕು. ಅದನ್ನು ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹಾಗೆ ಇದನ್ನು ಯಾವಾಗಲೂ ನಾವು ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಐಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಐ ಈಕ್ವಲ್ಸ್ ಏನಾಗಿರುತ್ತೆ 1 0 0 1 ಈ ರೀತಿ ಬರೆಯೋದನ್ನು ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದು 2x2 ಮ್ಯಾಟ್ರಿಕ್ಸ್ ಆಗುತ್ತೆ. ಹಾಗೆ ನಾವು 3x3 ಮ್ಯಾಟ್ರಿಕ್ಸ್ ಬರಿತೀವಿ ಅಂದರೆ ಎಕ್ಸಾಂಪಲ್ ನೋಡೋಣ. 1 0 0 0 1 0 0 0 1. ನಾವು ಎಷ್ಟೇ ಬರೆದ್ರೂ ಕೂಡ, ಎಷ್ಟೇ ರೋಸ್ ಆ್ಯಂಡ್ ಎಷ್ಟು ಕಾಲಮ್ಸ್ ಬರೆದ್ರೂ ಕೂಡ ನಮ್ಮದು ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ಏನಾಗಿರಬೇಕಂದ್ರೆ 1 ಆಗಿರಬೇಕಾಗಿರುತ್ತೆ. ಇದನ್ನು ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಝೀರೋ ಮ್ಯಾಟ್ರಿಕ್ಸ್ ಬಗ್ಗೆ ನೋಡೋಣ. ಝೀರೋ ಮ್ಯಾಟ್ರಿಕ್ಸ್ ಅಂದರೆ ಎ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಎಲಿಮೆಂಟ್ಸ್ ಆರ್ 0 ಈಸ್ ಕಾಲ್ಡ್ ಎ ಝೀರೋ ಮ್ಯಾಟ್ರಿಕ್ಸ್ ಆ್ಯಂಡ್ ಈಸ್ ಆಲ್ವೇಸ್ ರೆಪ್ರೆಸೆಂಟೆಡ್ ಬೈ ಓ. ಇದನ್ನು ನಾವು ಓ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಝೀರೋ ಮ್ಯಾಟ್ರಿಕ್ಸ್ ಅಂದರೆ ಸಿಂಪಲ್, ಎಲ್ಲ ಎಲಿಮೆಂಟ್ಸು ಕೂಡ 0 ಆಗಿದ್ದರೆ ನಾವು ಅದನ್ನು ಝೀರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅದಕ್ಕೆ ಇದು 2x2 ಮ್ಯಾಟ್ರಿಕ್ಸಲ್ಲಿದೆ. ಹಾಗೆ 3x3 ಮ್ಯಾಟ್ರಿಕ್ಸ್ ಬರೆಯುವಾಗಲೂ ಕೂಡ ನಾವು ಓ ಇಂದನೇ ರೆಪ್ರೆಸೆಂಟ್ ಮಾಡ್ತೀವಿ. ಓ 0 0 0 0 0 0 ಇದೆಲ್ಲ ಕೂಡ ಝೀರೋ ಮ್ಯಾಟ್ರಿಕ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಸಿಂಪಲ್ಲಾಗಿ ಈಗ ರಿವಿಷನ್ ಮಾಡಿಬಿಡೋಣ. ಕಾಲಮ್ ಮ್ಯಾಟ್ರಿಕ್ಸ್ ಎಕ್ಸಾಂಪಲ್ ನೋಡೋಣ. ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಅಲ್ಲೇನಾಗಿರಬೇಕು, ಒಂದೇ ಒಂದು ಕಾಲಮ್ನ ಹೊಂದಿರಬೇಕು. ಅದನ್ನು ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದರೆ 1 2 ಇದು ಕಾಲಮ್ ಮ್ಯಾಟ್ರಿಕ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟು ರೋ ಮ್ಯಾಟ್ರಿಕ್ಸ್. ರೋ ಮ್ಯಾಟ್ರಿಕ್ಸ್ ಅಂದರೆ ಇದರ ಆಪೋಸಿಟ್, ಅಂದರೆ ಒಂದೇ ಒಂದು ರೋ ಇರಬೇಕು, ಕಾಲಮ್ ಎಷ್ಟು ಬೇಕಾದರೂ ಇರ್ಬೋದು. ಇದಕ್ಕೆ ಎಕ್ಸಾಂಪಲ್ 1 2 3 ಇದು ರೋ ಮ್ಯಾಟ್ರಿಕ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಹಾಗೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ ಎಕ್ಸಾಂಪಲ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಈಕ್ವಲ್ ನಂಬರ್ ಆಫ್ ರೋಸ್ ಇರಬೇಕು, ಹಾಗೆ ಈಕ್ವಲ್ ನಂಬರ್ ಆಫ್ ಕಾಲಮ್ಸ್ ಇರಬೇಕು. ಇದಕ್ಕೊಂದು ಎಕ್ಸಾಂಪಲ್ 1 2 3 4. ನೀವು ಎಲಿಮೆಂಟ್ಸ್ ಯಾವ್ದು ಬೇಕಾದರೂ ಬರಿಬೋದು. ನಾನು ಸಿಂಪಲ್ಲಾಗಿ ಈಸಿಯಾಗಿರಲಿ ಅಂತ 1 2 3 4ನ ಬರೀತಾ ಇದ್ದೀನಿ. ಹಾಗೆ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್, ಡಯಾಗ್ನಲಲ್ಲಿ ಬರಿತೀವಲ್ಲ ಈ ರೀತಿ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ನಾನ್ ಝೀರೋ ಆಗಿರಬೇಕು, ಹಾಗೆ ಅದರ್ ಎಲಿಮೆಂಟ್ಸ್ ಎಲ್ಲ 0 ಆಗಿರಬೇಕು. ಅದಕ್ಕೊಂದು ಎಕ್ಸಾಂಪಲ್ ನೋಡೋಣ. 1 0 0 2 ಇದೇನಾಗಿರಬೇಕು, ಮೊದಲು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು, ಹಾಗೆ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ನಾನ್ ಝೀರೋ ಆಗಿರಬೇಕು, ಅದರ್ ಎಲಿಮೆಂಟ್ಸ್ 0 ಆಗಿರಬೇಕು. ನೆಕ್ಸ್ಟು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಮೊದಲು ಅದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದರೆ ಗೊತ್ತಾಗಿದೆ ಅಲ್ವಾ. ಹಾಗೆ ಇದರಲ್ಲಿ ಎಕ್ಸ್ಟ್ರಾ ಕಂಡೀಷನ್ ಏನಂದರೆ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರಬೇಕು, ಸೇಮ್ ಆಗಿರಬೇಕು. ಅದನ್ನು ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೇವೆ. ಈಗ 3 ಅಂತ ಬರೆದ್ರೆ 3 0 0 3 ಇಲ್ಲೇನಾಗಿದೆ 3 ಮತ್ತು 3 ಅಂದರೆ ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಸೇಮ್ ಆಗಿದೆ. ಇದನ್ನು ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹಾಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ನಾವು ಐಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಯಾವಾಗಲೂ ನಾವು ಐಯಿಂದನೇ ರೆಪ್ರೆಸೆಂಟ್ ಮಾಡೋದು. ಅಲ್ಲಿ ಏನಾಗಿರುತ್ತೆ ಅದು ಸ್ಕೇಲಾರ್ ಮ್ಯಾಟ್ರಿಕ್ಸು ಆಗಿರುತ್ತೆ, ಸ್ಕ್ವೇರ್ ಮ್ಯಾಟ್ರಿಕ್ಸು ಸಹ ಆಗಿರುತ್ತೆ. ಮೊದಲು ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಹಾಗೆ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ಏನಾಗಿರಬೇಕು, ಸೇಮ್ ಆಗಿರಬೇಕು. ಆ ಸೇಮ್ ಯಾವುದು 1 ಅಂದರೆ ನಾವು ನಂಬರ್ 1ಅನ್ನು ಮಾತ್ರ ಬರಿಬೇಕು. ಅದನ್ನು ನಾವು ಏನಂತ ಕರಿತೀವಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ 1 ಇದೆ, ಅದರ್ ಎಲಿಮೆಂಟ್ 0 ಇದೆ. ಇದನ್ನು ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹಾಗೆ ಝೀರೋ ಮ್ಯಾಟ್ರಿಕ್ಸ್. ಝೀರೋ ಮ್ಯಾಟ್ರಿಕ್ಸ್ನ ನಾವು ಓ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದರ ಒಳಗಡೆ ಬರೆಯುವಂಥ ಎಲ್ಲ ಎಲಿಮೆಂಟ್ಸು ಕೂಡ ಏನಾಗಿರಬೇಕು, 0 ಆಗಿರಬೇಕು. ಅದನ್ನು ನಾವು ಝೀರೋ ಮ್ಯಾಟ್ರಿಕ್ಸ್ ಅಂತ ಕರೀತೇವೆ. ಥ್ಯಾಂಕ್ ಯು. ಈಗ ನಿಮಗೆ ಟೈಪ್ಸ್ ಆಫ್ ಮ್ಯಾಟ್ರಿಸಸಲ್ಲಿ ಬರುವಂಥ ಕಾಲಮ್ ಮ್ಯಾಟ್ರಿಕ್ಸ್, ರೋ, ಸ್ಕ್ವೇರ್, ಡಯಾಗ್ನಲ್, ಸ್ಕೇಲಾರ್, ಐಡೆಂಟಿಟಿ, ಝೀರೋ ಮ್ಯಾಟ್ರಿಕ್ಸ್ ಬಗ್ಗೆ ಅರ್ಥ ಆಗಿದೆ ಅಂತ ಅರ್ಥ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕೆಲವೊಂದು ಮ್ಯಾಟ್ರಿಕ್ಸ್ನ ತೋರಿಸ್ತೀನಿ. ಆ ಮ್ಯಾಟ್ರಿಕ್ಸ್ನ ನೀವು ಐಡೆಂಟಿಫೈ ಮಾಡಿ ಅದು ಯಾವ ಮ್ಯಾಟ್ರಿಕ್ಸ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.